ನಮಸ್ಕಾರ ಸ್ನೇಹಿತರೆ. ಅರ್ಜುನ್ ರಿಯಲ್ ಫೀಸ್ ಭಾರ್ಗವಿ ಮುಂದೆ ತೆರೆದುಕೊಂಡಿದ್ದ. ಹಾಗಿದ್ರೆ ಇಷ್ಟು ದಿನ ಕಾಣಿಸಿಕ್ತಿದ್ದಂಥ ಅರ್ಜುನ್ನೇ ಬೇರೆ, ಹಾಗಿದ್ರೆ ರಿಯಲ್ ಅರ್ಜುನ್ನೇ ಬೇರೆನಾ? ಎತ್ತ ಕಡೆ ಸೆಳೆದಂತಹ ರೋಚಕೆದ್ದಂತಹ ಭಾರ್ಗವಿ ಮಾಡಿದ್ದೇನು, ಮಾಡ್ತಿರುವುದೇನು, ಏನಾಯಿತು ಅಂಥದ್ದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ಇಲ್ಲಿ ಭಾರ್ಗವಿ ಅರ್ಜುನ್ ಮಾತಿಗೆ ಹೋಗುಟ್ಟು ಮನೆಯಲ್ಲಿ ಸುಸಿಯಾಗಿರುವುದಕ್ಕೆ ನಿರ್ಧಾರ ಮಾಡಿದ್ದಾಳೆ. ಈ ಮನೆಯಲ್ಲಿ ಯಾವುದೇ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡು ಹಾಗೆಲ್ಲ ಅವನು ಒಂದು ಕಂಡೀಷನ್ನ GP ಪಾಟೀಲ್ ಹಾಕಿದಾಗ ಭಾರ್ಗವಿ ಅದಕ್ಕೆ ಒಪ್ಕೋತಾಳೆ. ಅದಕ್ಕೆ ಕಾರಣ ಅರ್ಜುನ್ ಅಲ್ಲ, ಖಂಡಿತವಾಗ್ಲೂ ಆ ಒಂದು ಮನೆಯಲ್ಲಿ ಸಂಧ್ಯಾ ಸಾವಿಗೆ ಸುಳಿವಿದೆ. ಅದನ್ನು ತಿಳ್ಕೋಬೇಕು ಅಂದರೆ ಈ ಮನೆಯಲ್ಲೇ ಇರಬೇಕು ಅಂತ ಯೋಚನೆ ಮಾಡಿದಾಳೆ ಭಾರ್ಗವಿ. ಅದೇ ಕಾರಣಕ್ಕೋಸ್ಕರನೇ ಈ ಮನೆಯಲ್ಲೇ ಇರ್ತೀನಿ, ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಹೋಗೋದಿಲ್ಲ ಅಂತ ಹೇಳಿದಾಳೆ. ಆದರೆ ಇಲ್ಲಿ ಅರ್ಜುನ ಖಂಡಿತವಾಗ್ಲೂ ಭಾರ್ಗವಿನ ಕೆಲಸಕ್ಕೆ ಕಳಿಸದೇ ಇರುವುದಕ್ಕೆ ಸಾಧ್ಯನೇ ಇಲ್ಲ. ಅದೇ ಅವರ ಜೀವಾಳ ಅಂದಮೇಲೆ ಖಂಡಿತವಾಗ್ಲೂ ಕೂಡ ಅವ್ರನ್ನ ಕೆಲಸ ಕಳಿಸ್ಲೇಬೇಕು, ಕಳಿಸ್ತೀನಿ ಅಂತ ಅರ್ಜುನ್ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇದರ ನಡುವೆ ಅರ್ಜುನ್ನ ತಲೆಗೆ ಪೆಟ್ಟು ಬೀಳುತ್ತೆ. ಆಗ ರಕ್ತ ಬಂದಾಗ ಅದನ್ನು ಟೆಸ್ಟ್ ರಿಪೋರ್ಟ್ಗೆ ಅಂತ ಹೇಳಿ ಕಳಿಸ್ತಾರೆ. ಟೆಸ್ಟ್ಗೆ ಕಳಿಸಿದಂತಹ ಭಾರ್ಗವಿಯ ಟೆಸ್ಟ್ ರಿಪೋರ್ಟ್ ಏನು ಬರ್ಬೋದು ಅಂತ ಗಾಬರಿ ಆಗಿದ್ರೆ ಇಲ್ಲಿ ಪೊಲೀಸ್ ಅವರಂತೂ ಭಾರ್ಗವಿ ಬಗ್ಗೆ ಹೆಮ್ಮೆ ಪಡ್ತಿದ್ದಾರೆ. ತನ್ನ ಗಂಡನ ಮೇಲೆ ಡೌಟ್ ಕೊಟ್ಟು ಟೆಸ್ಟ್ನಗೋಸ್ಕರ ಕಳಿಸಿದಾರಲ್ವಾ, ಗ್ರೀಚ್ ಭಾರ್ಗವಿ ಅಂತ ಹೇಳಿ. ಇತ್ತ ಕಡೆ ವಂದನ ಮನೆಗೆ ಬಂದದ ಇಲ್ಲಿ ಭಾರ್ಗವಿ ವಂದನಾಗೆ ತರಾಟೆಗೆ ತಗೋತಾರೆ. ನೀನು ಸುಮ್ಮನೆ ನನ್ನ ಪಾಡಿಗೆ ನೀನಿದ್ರೆ ಒಳ್ಳೆಯದು, ನನ್ನ ಗಂಡನ ವಿಷಯಕ್ಕೆ ಬಂದರೆ ನನಗೇನು ಅನ್ನೋದು ಗೊತ್ತಿದೆ ಅಲ್ವಾ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾಳೆ. ತದನಂತರ ಇಲ್ಲಿ ಅರ್ಜುನ ಹಣೆಗೆ ಏಟು ಬಿದ್ದಿರುವುದರಿಂದಾಗಿ ಬಿದ್ದಿರುವುದರಿಂದಾಗಿ ಇಲ್ಲಿ ಭಾರ್ಗವಿ ಅರ್ಜುನ್ಗೆ ಫಸ್ಟ್ ಏಡನ್ನು ಮಾಡ್ತಾಳೆ. ಇದನ್ನು ನೆನೆಸ್ಕೊಂಡಂಥ ಅರ್ಜುನ ತನ್ನ ಹೆಂಡತಿಯ ಗುಂಗಲೆ ಕಳೆದು ಹೋಗ್ತಿದ್ದಾರೆ. ಫುಲ್ ಖುಷಿಯಿಂದ ತೇಳ್ತಿದ್ದಾರೆ. ಅದೇ ಒಂದು ಸಮಯಕ್ಕೆ ಬೃಂದ ಅಲ್ಲಿಗೆ ಬರ್ತಾಳೆ. ಏನು ಯೋಚನೆ ಮಾಡ್ತಿದ್ಯಾ ಅರ್ಜುನ್, ನೀನು ನಿನ್ನ ಹೆಂಡತಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ಅದೇ ಕಾರಣಕ್ಕೆ ನಾನು ಬರಲಿಲ್ಲ. ನಿಜವಾಗ್ಲೂ ಭಾರ್ಗವಿ ಕೆಲಸಕ್ಕೆ ಹೋಗದೆ ಇರೋದ್ರಿಂದ ಮಾವನ ವಿಶ್ವಾಸ ಏನೋ ಕಳಿಸ್ಕೋಬಹುದು, ಆದರೆ ಯಾವತ್ತೂ ಕೂಡ ಭಾರ್ಗವಿ ಕೆಲಸಕ್ಕೆ ಹೋಗಬಾರ್ದು. ಭಾರ್ಗವಿ ಮಾವನ ಮುಂದೆ ಬಂದು ನಿಂತು ಮಾತನಾಡಬಾರ್ದು. ಮಾವನ ಮುಂದೆ ಅವಳು ಕೇಸ್ ತೊಗೊಂಡ್ರೆ ಖಂಡಿತ ಈ ಮನೆ ಬಿರುಕಾಗತ್ತೆ, ಖಂಡಿತ ನೀವು ದೂರ ಆಗ್ತೀರಾ ಅಂತ ಬೃಂದ ಹೇಳಿದಾಗ ಇಲ್ಲಿ ಅರ್ಜುನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಭಾರ್ಗವಿ ನಿನ್ಗೋಸ್ಕರನೇ ಕೆಲಸ ಬಿಡ್ಲ, ಹಾಗಿದ್ರೆ ಅವಳು ಹಿಂದೆ ಏನೂ ಮಾಡ್ತಿಲ್ಲ ಅಲ್ವಾ ಅಂದಾಗ ಇಲ್ಲಿ ಅರ್ಜುನ್ ಖಂಡಿತ ಇಲ್ಲ, ಅವ್ರು ಏನೂ ಮಾಡ್ತಾ ಇಲ್ಲ, ನನಗೋಸ್ಕರ ಕೆಲಸ ಬಿಟ್ಟರು, ಅವರು ಈ ಮನೆ ಸುಸ್ಸೆ ಆಗಿರಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂದಾಗ ನಿಜವಾಗ್ಲೂ ಅಚ್ಚರಿ ಆಗ್ತದೆ ಅರ್ಜುನ್ ಅಂತ ಹೇಳ್ತಾರೆ. ಬೃಂದ ಜೊತೆಗೆ ವಂದನೆ ಯಾಕೆ ಇಲ್ಲಿಗೆ ಬಂದಿದ್ದಾಳೆ, ಅವಳಿಗೆ ಏನಿದೆ ಕೆಲಸ, ನನ್ನ ಮದುವೆ ಆದಮೇಲೂ ಯಾಕೆ ಬಂದು ಕಾಟ ಕೊಡ್ತಿದ್ದಾಳೆ ಅಂತ ಅರ್ಜುನ್ ಹೇಳಿದಾಗ ಮಾವನೇ ಹೇಳಿಲ್ವಾ ನಿನ್ಗೆ ಯಾವಾಗ ಬೇಕು ಅವಾಗ ಬಾ ಅಂತ, ಅವಳು ಕೂಡ ನಿನ್ನ ಪ್ರೀತಿ ಮಾಡಿದ್ಲಲ್ವಾ, ಮದುವೆ ಆಗಬೇಕಿತ್ತಲ್ವ ನಿನ್ನ ಜೊತೆ, ಹಾಗಾಗಿ ಸ್ವಲ್ಪ ಬೇಜಾರಾಗತ್ತೆ ಅಂತ ಹೇಳಿ ಬೃಂದ ಹೇಳ್ತಾರೆ. ಆದರೆ ಇಲ್ಲಿ ಅರ್ಜುನ್ ಮಾತ್ರ ಭಾರ್ಗವಿ ಕೆಲಸಕ್ಕೆ ಹೋಗಬೇಕು ಅಂತ ಅವರ ಆಸೆ ಆಗಿದೆ, ಅದನ್ನು ನಾನಿವತ್ತು ತಣ್ಣೀರು ಎರಚಿಡ್ಬೋದು, ಬಟ್ ಮುಂದೆ ಅವರ ಸಪೋರ್ಟಾಗಿ ನಿಂತು ಕೆಲಸ ಕಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆದರೆ ಅದಕ್ಕೆ ನೋಡಿದ್ರೆ ಈ ರೀತಿ ನಡ್ಕೋತಿದಾರಲ್ಲ, ಮಾತಾಡ್ತಿದ್ದಾರಲ್ಲ ಅಂತ ಹೇಳಿ ಅನ್ಸೋಕೆ ಶುರುವಾಗುತ್ತೆ ಅರ್ಜುನ್ಗೆ. ತದನಂತರ ಇಲ್ಲಿ ಭಾರ್ಗವಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದೆ, ನಿಜವಾಗ್ಲೂ ನೀವು ರಿಯಲಿ ಗ್ರೇಟ್, ಅನುಮಾನ ಬಂದು ನಿಮ್ಮ ಗಂಡನ್ನ ಟೆಸ್ಟ್ ರಿಪೋರ್ಟ್ಗೆ ಕಳಿಸಿದ್ರಲ್ವಾ, ಏನಾದರೂ ಟೆಸ್ಟ್ ರಿಪೋರ್ಟ ಉಲ್ಟಾ ಬಂದರೆ ಏನು ಮಾಡ್ತೀರಾ ಅಂದಾಗ ಏನು ಮಾಡೋಕ್ಕಾಗತ್ತೆ, ಏನು ಮಾಡಬೇಕು ಅದೇ ತೀರ್ಮಾನವನ್ನೇ ತಗೊಳ್ಳೋದು, ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು ಅಷ್ಟೇ ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳ್ತಾರೆ. ರಿಯಲಿ ಗ್ರೇಟ್ ಮೇಡಮ್, ನೀವು ನಿಜವಾಗ್ಲೂ ಆ ಮನೆಯಲ್ಲಿ ಇದ್ಕೊಂಡು ಈಗಲೂ ಸಂಧ್ಯಾ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಭಾರ್ಗವಿನ ಹಾಡಿ ಕೊಂಡಾಡ್ತಿದ್ದಾರೆ. ಈಗ ಒಂದು ಟೆಸ್ಟ್ ರಿಪೋರ್ಟ್ ಬಂತು ಅರ್ಜುನ್ ಅವರ ಬ್ಲಡ್ ಟೆಸ್ಟ್ ರಿಪೋರ್ಟ್ ಅಂದಾಗ ಖಂಡಿತ ಬಂತು ಮೇಡಮ್, ಅದೇ ವಿಷಯ ಹೇಳಬೇಕು ಅಂತಲೇ ನಾನು ನಿಮಗೆ ಕಾಲ್ ಮಾಡಿದ್ದು ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳೋಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ತಂದೆ ನ್ಯಾಯ ಧರ್ಮ ನೀತಿ ಅಂತ ಯೋಚನೆ ಮಾಡಿ ಬದುಕ್ತಿರ್ತಕ್ಕಂಥವ್ರು, ಇಲ್ಲಿ ಮಗಳಿಗೆ ಹೊರೆ ಆಗಬಾರ್ದು ಅಂತ ಅವರು ಸೆಕ್ಯೂರಿಟಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಸೆಕ್ಯೂರಿಟಿ ವರ್ಕನ್ನು ಮಾಡ್ತಿದ್ದಾರೆ. ಅದರ ನಡುವೆ ಎದುರುಗಡೆ ಇರೋ ಯಾವುದೋ ಸೈಟನ್ನು ಕೊಡಿಸಿ ಧೋಖಾ ಮಾಡೋಕೆ ಅಲ್ಲಿ ಇರ್ತಕ್ಕಂಥ ಜನ ಮುಂದಾಗಿರ್ತಾರೆ. ಅದನ್ನು ನೋಡಿದಂತಹ ರವೀಂದ್ರ ಭಟ್ಗಳ ಆ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಇದನ್ನು ತಗೋಬೇಡಿ, ಇದು ತುಂಬ ಲಿಟಿಗೇಷನ್ ಇದೆ, ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಇದರಿಂದ ಕೆಂಡಾಮಂಡಲ ಆದಂಥ ಆ ವ್ಯಕ್ತಿ ಕುಡಿತಿದ್ದಂಥ ಟೀಯನ್ನೇ ರವೀಂದ್ರ ಅವ್ರ ಮುಂದೆ ಬಿಸಾಡಿ ಹೋಗಿಬಿಡ್ತಾರೆ. ಇದರಿಂದಾಗಿ ಅವರ ಸ್ವಾಭಿಮಾನಕ್ಕೆ ಪೆಟ್ಟಾಗುತ್ತೆ. ನಾನು ಏನು ತಪ್ಪು ಮಾಡಿದೆ, ನಾನು ಮಾಡಿದ್ದು ಒಳ್ಳೆ ಕೆಲಸ ಅಲ್ವಾ, ಖಂಡಿತ ಒಬ್ರಿಗೆ ತೊಂದರೆ ಆಗ್ತದೆ ಅಂದರೆ ಅದನ್ನೇ ಹೇಳ್ದೆ ನೋಡದೆ ಮಾತಾಡದೆ ಇರೋಕ್ಕಾಗತ್ತಾ ಅಂತ ಹೇಳಿ ಭಾರ್ಗವಿ
ತಂದೆ ಯೋಚನೆ ಮಾಡ್ತಾರೆ. ಹಾಗೆ ಬರ್ತಾ ಇರಬೇಕಿದ್ರೆ ಎದುರುಗಡೆ ಅವರ ಹೆಂಡತಿ ಅನ್ನಪೂರ್ಣ ಕೂಡ ಬರ್ತಿರ್ತಾರೆ. ತುಂಬ ಸುಸ್ತಾಗಿರ್ತಾರೆ. ಏನಾಯಿತು ಅನ್ನಪೂರ್ಣ ನಿನಗೆ ಅಂದಾಗ, ಅಯ್ಯೋ ಹುಷಾರಿರಲಿಲ್ಲ, ಮಾತ್ರೆ ತೊಗೊಂಡು ಬರೋಣ ಅಂತ ಬಂದಿದ್ದೆ ಅಂದಾಗ, ಅದಕ್ಕೋಸ್ಕರ ಇಲ್ಲಿ ತನಕ ಬರುತ್ತಾ ನೀನು, ನಡಿ ಮನೆಗೆ ಹೋಗಿ ರೆಸ್ಟ್ ಮಾಡುವಂತೆ ಅಂತ ಹೇಳಿ ಕರೆದುಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ ರವೀಂದ್ರ ಅವರು. ಏನದು ನಿಮ್ಮ ಬಟ್ಟೆ ಮೇಲೆ ಕಲೆ ಅಂದಾಗ ಒಂದು ಕ್ಷಣ ನೆನಪಾಗುತ್ತೆ ರವೀಂದ್ರ ಅವ್ರಿಗೆ. ಆದರೆ ಸತ್ಯ ಹೇಳುವುದಿಲ್ಲ. ಇಲ್ಲ ಟೀ ಕುಡಿತಿದ್ದೆ ಅಲ್ವಾ, ಚೆಲ್ಲ ಹೋಯಿತು ಅಂತ ಹೇಳ್ತಾರೆ. ಇಲ್ಲಿ ಕೆಲಸ ಮಾಡೋದೇ ಇಲ್ಲ ಅಂತ ರವೀಂದ್ರ ಅವರು ತೀರ್ಮಾನ ಮಾಡ್ಕೊಂಡಿರ್ತಾರೆ. ಬಟ್ ಯಾವ ಒಂದು ಕ್ಷಣ ಅನ್ನಪೂರ್ಣ ಅವರು ಮನೆಗೆ ಹೋಗೋಕ್ಕಾಗೋದಿಲ್ಲ ಕಣ್ರಿ. ಅಲ್ಲಿ ಓನರ್ ಮಗ ಬಂದು ಕೂತಿರ್ತಾನೆ. ಏನು ಮಾಡೋದು, ಏನು ಉತ್ತರ ಕೊಡೋದು, ಖಂಡಿತ ನೀವು ದುಡಿತಿರೋ ದುಡ್ಡಲ್ಲಿ ನಾನು ಹೇಗೋ ಕರೆಕ್ಟಾಗಿ ಬಾಡಿಗೆ ಕೊಟ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಮಾತನಾಡ್ತಾರೆ ಅನ್ನಪೂರ್ಣ ಅವರು. ಇಲ್ಲಿ ಕೆಲಸ ಬೇಡ ಅಂತ ತೀರ್ಮಾನ ಮಾಡಿಕೊಂಡು ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತ ಹೇಳಿ ಕೆಲಸ ಬಿಟ್ಟು ರವೀಂದ್ರ ಅವರು ಬರ್ತಿರ್ತಾರೆ. ಆದರೆ ಹೆಂಡತಿಯಿಂದ ಈ ಮಾತನ್ನು ಕೇಳಿದ ಇಲ್ಲ, ನಾನು ಎಷ್ಟೇ ಕಷ್ಟ ಆದರೂ ಅಲ್ಲೇ ಇರಬೇಕು, ಕೆಲಸ ಮಾಡಬೇಕು, ಬಾಡಿಗೆ ಎಲ್ಲ ಕಟ್ಟಬೇಕಲ್ವ, ಜೀವನ ನಡೆಸ್ಬೇಕಲ್ವ ಅಂತ ರವೀಂದ್ರ ಅವರಿಗೆ ಅನಿಸುತ್ತೆ. ಹಾಗಾಗಿ ಇಲ್ಲಿ ಒಂದು ತೀರ್ಮಾನಕ್ಕೆ ಬಂದೇ ಬಿಡ್ತಾರೆ. ನನಗೆ ಕೆಲಸ ಇದೆ, ಡಬಲ್ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ನಾನು ಹೊರಡಬೇಕು ಅಂತ ಹೇಳಿ ಹೆಂಡತಿಗೂ ಹೇಳಿ ಅಲ್ಲಿಂದ ಹೊರಡ್ಬಿಡ್ತಾರೆ. ಇತ್ತ ಕಡೆ ಜಿ.ಪಿ. ಪಾಟೀಲ್ ಫುಲ್ ಖುಷಿ ಪಡ್ತಿದ್ದಾರೆ. ಕಾಫಿ ಅಂತೆ, ಕಾಫಿ ತಂದ್ಕೊಡ್ತಾಳಂತೆ ಇನ್ನೊಂದನ್ನು ಅಂತ ಅಂದ್ಕೊಂಡು ಕೇಕೆ ಹಾಕ್ತಿದ್ರೆ, ಯಾವ ಕಾಫಿ ಎಸ್ಟೇಟ್ಸ್ ನನಗೆ ಗೊತ್ತಿಲ್ಲ ಅಂತ ಶ್ಯಾಮಿ ಹೇಳಿದಾಗ ಅವಳನ್ನು ಟೆಸ್ಟ್ ಮಾಡೋದಕ್ಕೆ ಆ ರೀತಿ ಹೇಳ್ದ. ಅವಳಿನ ಮುಂದೆ ಯಾವುದೇ ಕೆಲಸನೂ ಕೀಸನ್ನು ಕೂಡ ತಗೊಳ್ಳೋದಿಲ್ಲ, ನನ್ನ ಮಗನೇ ಹೆಂಡತಿ ಆಗಿರಬೇಕು ಅಂತ ಕನಸು ಕಾಣ್ತಿದ್ದಾಳೆ, ಅದು ಕೂಡ ಈಡೇರುವುದಿಲ್ಲ ಅಂತ ಜಿ.ಪಿ. ಪಾಟೀಲ್ ಅನ್ಕೋತಾರೆ. ಇತ್ತ ಕಡೆ ಭಾರ್ಗವಿಗೆ ಪೊಲೀಸ್ ಇನ್ಸ್ಪೆಕ್ಟರ್, ನಿಮ್ಮ ಗಂಡನ ಆ ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಖಂಡಿತವಾಗ್ಲೂ ಸಂಧ್ಯಾ ಸತ್ತಿರೋ ಜಾಗದಲ್ಲಿ ಸಿಕ್ಕಂಥ ಬ್ಲಡ್ ಟೆಸ್ಟ್ ರಿಪೋರ್ಟ್ಗೂ ಮ್ಯಾಚ್ ಆಗೋದಿಲ್ಲ. ನಿಮ್ಮ ಗಂಡ ಇನೋಸೆಂಟ್ ಅಂತ ಹೇಳ್ತಿದ್ದಾರೆ. ಇದರಿಂದ ಜೀವ ವಾಪಸ್ ಬಂದಾಗ ಆಗುತ್ತೆ, ಭಾರ್ಗವಿಗೆ ಸತ್ಯ ಒಳ್ಳೇದಾಯ್ತಲ್ಲ ಅಂತ ಹೇಳಿದ. ಇಲ್ಲಿ ನನಗೆ ಒಂದಷ್ಟು ಜನದ ಬಗ್ಗೆ ಅನುಮಾನ ಇದೆ, ಅದನ್ನು ಖಾತ್ರಿ ಪಡಿಸ್ಕೊಂಡು ತಿಳಿಸಿ ಹೇಳ್ತೀನಿ ಅಂತ ಭಾರ್ಗವಿ ಹೇಳಿದ್ದ. ಇನ್ನು ಮುಂದೆ ನನ್ನ ಗಂಡನ ಹೇಗೆ ನೋಡ್ಕೋಬೇಕು, ಅದೇ ರೀತಿ ಹೆಂಡತಿಯಾಗಿ ಒಬ್ಬ ಲಾಯರ್ ಆಗಿ ಹೇಗಿರಬೇಕು ಅರ್ಜುನ್ ಜೊತೆ, ಅದೇ ರೀತಿ ಇನ್ನು ಮುಂದೆ ಇರ್ತೀನಿ ಅಂತ ಭಾರ್ಗವಿ ಅನ್ಕೋತಾಳೆ. ಇತ್ತ ಕಡೆ ವಂದನ ಅರ್ಜುನ್ ರೂಮ್ಗೆ ಬಂದಾಗ ಅರ್ಜುನ್ ರೊಚ್ಚಿ ಕೇಳ್ತಾರೆ, ಹೊಟ್ಟೋಗು ಎಲ್ಲಿಂದ ಅಂತಿದ್ದಾಗೆ, ಏನಿದು ಅರ್ಜುನ್, ನಾನು ಈ ರೂಮಲ್ಲಿ ಇರಬೇಕಿದ್ದು, ಭಾರ್ಗವಿ ಇದ್ದಾಳೆ ಅಂತಿದ್ದಾಗೆ ನನಗೆ ಮದುವೆ ಆಗಿದೆ, ಸುಮ್ಮನೆ ಹೊರಡು ಅಂತಿದ್ದಾಗೆ ಕಣ್ಣಿಗೆ ಪೆಟ್ಟ ಆದಾಗೆ ನಟಿಸ್ತಾಳೆ ವಂದನ. ಏನಾಯಿತು ವಂದನ ಅಂತ ಹೇಳಿ ಸ್ವಲ್ಪ ಕಾಳಜಿ ತೋರಿದ ತಕ್ಷಣ ಇಲ್ಲಿ ಅರ್ಜುನ್ ಮೇಲೆ ಬಿದ್ದಿದ್ದಾಳೆ. ಇಲ್ಲಿ ತುಂಬ ಕ್ಲೋಸ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ. ಇದನ್ನು ನೋಡಿದಂಥ ಭಾರ್ಗವಿ ರೊಚ್ಚಿಗೆ ಹೇಳ್ತಾಳೆ, ಏನು ಅನ್ಕೊಂಡಿದ್ಯಾ, ನನ್ನ ಗಂಡನ ವಿಷಯಕ್ಕೆ ಬಂದು ನನ್ನ ಗಂಡನ ಮೇಲೆ ಬೀಳ್ತೀಯ, ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ವಂದನಾನ ಎಳ್ಕೊಂಡು ಹೋಗಿದೆ. ಕೆನ್ನೆಗೆ ರಪ್ಪಂದ 4 ಬಾರಿಸೇ ಬಿಡ್ತಾರೆ. ಈ ಕಡೆ ವಂದನ ರೊಚ್ಚಿಗೆ ಹೇಳ್ತಿದ್ದಾಳೆ. ಆದರೂ ಕೂಡ ಖಂಡಿತವಾಗ್ಲೂ ಇಲ್ಲಿ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಭಾರ್ಗವಿ ತನ್ನ ಗಂಡ ಅಂತ ಒಪ್ಪಿದ್ದಾಯ್ತು, ಇನ್ನೇನೇ ಇದ್ರೂ ಗಂಡನ ತಂಟೆಗೆ ಬರೋರಿಗೆ ಬುದ್ಧಿ ಕಲಿಸೋದಷ್ಟೇ ಬಾಕಿ. ಈ ಕಡೆ ವಂದನಾಗೂ ಕೂಡ ಪಾಠ ಕಲಿಸಿ ಬೆಂಡೆತ್ತಿ ಇನ್ನು ಮುಂದೆ ಆ ಮನೆಗೆ ಕಾಲಿಡಬಾರ್ದು, ಆ ರೀತಿಯಾಗಿ ಭಾರ್ಗವಿ ಪಾಠ ಕಲಿಸೋಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಅದನ್ನೆಲ್ಲವನ್ನ ಕೂಡ ಪ್ಯಾಚಪ್ ಮಾಡೋಕೆ ಜಿ.ಪಿ. ಪಾಟೀಲ್ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಗತ್ತೆ, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ